ಬೆನ್ನು ನೋವು ಸರ್ಜರಿಗೆ ದಾಸ ನೋ ಅಂದಿದ್ಯಾಕೆ? ಚಿಕಿತ್ಸೆಗೆ ಓಕೆ, ಸರ್ಜರಿಗೆ ನಾಟ್ ಓಕೆ. ಜಯದ್ ಖಾನ್ ಬೆಚ್ಚಿಟ್ಟ ಅಚ್ಚರಿ ಸಂಗತಿ ಫುಲ್ ವೈರಲ್. ಸರ್ಜರಿ ನೆಪದಲ್ಲಿ ಸಿನಿಮಾ ಶೂಟಿಂಗ್, ಬೇಲ್ ಕ್ಯಾನ್ಸಲ್. ಫೇಕ್ ಇನ್ ದ ಹೇಟರ್ಸ್, ದಾಸನ ಫ್ಯಾನ್ಸ್ ಫುಲ್ ಗ್ರೀನ್. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ಮತ್ತೆ ಜೈಲನ್ನ ಸೇರಿದ್ದಾಯಿತು. ಬೆನ್ನು ನೋವಿನ ಸಮಸ್ಯೆಗೆ ಸರ್ಜರಿ ನೆಪವೊಡ್ಡಿ ಕಳೆದ ವರ್ಷ ದರ್ಶನ್ ಮಧ್ಯಂತರ ಜಾಮೀನನ್ನ ಸಹ ಪಡೆದಿದ್ರು. ಬಳಿಕ ಪ್ರಕರಣದ ಎಲ್ಲ ಆರೋಪಿಗಳಿಗೆ ರೆಗ್ಯುಲರ್ ಜಾಮೀನು ಕೂಡ ಸಿಕ್ಕಿತ್ತು. ಆದ್ರೆ ಜೈಲಿನಿಂದ ಹೊರಬಂದ ಬಳಿಕ ದರ್ಶನ್ ಸರ್ಜರಿಯನ್ನ ಮಾಡಿಸ್ಕೊಳ್ಳೇ ಇಲ್ಲ. ಹೌದು, ಕಳೆದ ವರ್ಷ ಅಕ್ಟೋಬರ್ 30ರಂದು ಜೈಲಿನಿಂದ ಬಿಡುಗಡೆಯಾಗಿದ್ದ ದರ್ಶನ್ ಕೆಲ ದಿನ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡೆದಿದ್ರು. ಕೊಂಚ ಕಾಲ ವಿಶ್ರಾಂತಿಯನ್ನ ಸಹ ಪಡೆದಿದ್ರು. ಬಳಿಕ ಡೆವಿಲ್ ಸಿನಿಮಾ ಚಿತ್ರೀಕರಣದಲ್ಲಿ ಭಾಗಿಯಾಗಿ ಸಹಜವಾಗಿ ಜೀವನಕ್ಕೆ ಮರಳಿದ್ರು. ಬೆನ್ನು ನೋವಿನಿಂದ ಓಡಾಡೋದಕ್ಕೂ ಸಹ ಕೆಲವೊಮ್ಮೆ ಕಷ್ಟಪಟ್ಟಿದ್ದು ನೀವು ನೋಡೇ ಇದ್ದೀರಾ. ಮೈಸೂರಿನ ಆಸ್ಪತ್ರೆಯಲ್ಲಿ ಬೆನ್ನು ನೋವಿನ ಸಮಸ್ಯೆ ಚಿಕಿತ್ಸೆ ಪಡೆದಿದ್ದೂ ಇದೆ. ಆದರೆ ಸರ್ಜರಿಗೆ ಮಾತ್ರ ಒಪ್ಪಲಿಲ್ಲ. ಅಷ್ಟು ಬೆನ್ನು ನೋವು ಇದ್ರೂ ಸಹ ದರ್ಶನ್ ಯಾಕೆ ಸರ್ಜರಿಗೆ ಒಪ್ತಿಲ್ಲ ಅಂತ ಆಪ್ತ ಜಯದ್ ಖಾನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ. ದರ್ಶನ್ ಅವರಿಗಿದ್ದಂತಹ ಬೆನ್ನು ನೋವಿನ ಸಮಸ್ಯೆ ನನಗೆ ಗೊತ್ತು. ಕಾಟೇರ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ವೈದ್ಯರು ಬೆನ್ನಿಗೆ ಸರ್ಜರಿಯನ್ನ ಮಾಡಿಸಿಕೊಳ್ಳುವಂತೆ ಹೇಳಿದ್ರು. ಆದರೆ ದರ್ಶನ್ ಸರ್ ಒಪ್ಪಲಿಲ್ಲ. ಸರ್ಜರಿ ಮಾಡಿಸಿಕೊಂಡ್ರೆ 1 ವರ್ಷ ವಿಶ್ರಾಂತಿಯನ್ನ ಪಡಿಬೇಕಾಗತ್ತೆ. ಸಿನಿಮಾ ಮಾಡದೆ ಅಭಿಮಾನಿಗಳನ್ನ ರಂಜಿಸದೆ 1 ವರ್ಷದ ಕಾಲ ವ್ಯರ್ಥ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನನಗೆ ಸರ್ಜರಿ ಬೇಡ ಅಂತ ತಮ್ಮ ಬಳಿ ಹೇಳಿದ್ದಾಗಿ ಜಯದ್ ಖಾನ್ ನೆನಪು ಮಾಡಿಕೊಂಡಿದ್ದಾರೆ. ನನಗೂ ಬೆನ್ನು ನೋವಿನ ಸಮಸ್ಯೆ ಎದುರಾಗಿತ್ತು. ಆ ನೋವು ಏನು ಅನ್ನೋದು ನನಗೆ ಸರಿಯಾಗಿ ಗೊತ್ತು. 1 ವರ್ಷ ನಾನು ಮಂಚದ ಮೇಲೆ ಮಲಗೋದಕ್ಕೆ ಸಹ ಸಾಧ್ಯವಾಗದೆ ಚಾಪೆ ಹಾಸಿ ಕೆಳಗೆ ಮಲಗ್ತಾ ಇದ್ದೆ. ಅಷ್ಟು ನೋವಿತ್ತು. ದರ್ಶನ್ ಸರ್ಗೆ ಎಷ್ಟು ನೋವು ಇರಬಹುದು ಹೇಳಿ. ನಾನು ಒಬ್ಬ ಡಾಕ್ಟರ್ ಬಳಿ ತೋರಿಸ್ಕೊಂಡೆ, ನೋವು ಕಮ್ಮಿ ಆಯಿತು. ನೀವು ತೋರಿಸ್ಕೊಳ್ಳಿ ಅಂತ ದರ್ಶನ್ ಅಣ್ಣನಿಗೆ ಹೇಳಿದ್ದೆ. ಬಳಿಕ ನನ್ನ ಬಲವಂತಕ್ಕೆ ಬಂದು ವೈದ್ಯರ ಬಳಿ ಪರೀಕ್ಷೆಯನ್ನ ಕೂಡ ಮಾಡಿಸ್ಕೊಂಡಿದ್ರು. ಇನ್ನು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನನ್ನ ನೀಡಿದ್ದನ್ನ ಪ್ರಶ್ನೆ ಮಾಡಿ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿತ್ತು. ಆಗ ಸರ್ಕಾರಿ ವಕೀಲರು ದರ್ಶನ್ ಬೆನ್ನು ನೋವಿನ ವಿಚಾರದ ಬಗ್ಗೆ ವಾದವನ್ನ ಕೂಡ ಮಾಡಿದ್ರು. ಸರ್ಜರಿ ಮಾಡಿಸಿಕೊಳ್ಳೋದಾಗಿ ಹೇಳಿ ದರ್ಶನ್ ಜಾಮೀನನ್ನ ಪಡೆದ್ರು. ಆದ್ರೆ ಈವರೆಗೂ ಸಹ ಸರ್ಜರಿಯನ್ನ ಮಾಡಿಸಿಕೊಳ್ಳಿಲ್ಲ. ಬದಲಿಗೆ ಸಿನಿಮಾ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಅಂತ ವಾದವನ್ನ ಮಂಡಿಸಿದ್ರು. ಜಾಮೀನು ರದ್ದುಗೊಳಿಸುವ ವೇಳೆ ಇದನ್ನ ಸುಪ್ರೀಂ ಕೋರ್ಟ್ ಪರಿಗಣನೆ ಮಾಡೋದಾಗಿ ವರದಿಯಾಗಿತ್ತು. ದರ್ಶನ್ ಬೆನ್ನು ನೋವಿನ ಬಗ್ಗೆ ಕೆಲವರು ಅನುಮಾನವನ್ನ ಕೂಡ ವ್ಯಕ್ತಪಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡ್ತಾ ಇದ್ರು. ಡೆವಿಲ್ ಚಿತ್ರದ ಚಿತ್ರೀಕರಣದ ವೇಳೆ ದರ್ಶನ್ ಬೆನ್ನು ನೋವಿನಿಂದ ಬಳಲ್ತಾ ಇದ್ರು. ಚಿತ್ರೀಕರಣದ ವೇಳೆ ನೋವು ತಾಳಲಾರದೆ ಸೆಟ್ನಲ್ಲೇ ಕುಸಿದು ಮಲಗಿಬಿಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ವಿಡಿಯೋವು ಸಹ ಇತ್ತೀಚೆಗೆ ಅಭಿಮಾನಿಗಳು ವೈರಲ್ ಮಾಡಿದ್ರು. ಒಟ್ಟಾರೆಯಾಗಿ ಬೆನ್ನು ನೋವಿನಿಂದ ನರಳುತ್ತಾ ಇರುವಂತಹ ದರ್ಶನ್ ಬೇಗ ಗುಣಮುಖರಾಗಲಿ ಅನ್ನೋದು ಫ್ಯಾನ್ಸ್ ಚಡಪಡಿಸ್ತಿರೋದಂತೂ ನೋ ಡೌಟ್. ವರುಣ್ ಎಂ ಸ್ಪೀಡ್ ಫಿಲ್ಮಿ ಸುದ್ದಿ.